ಎಲ್ಲರಿಗೂ ನಮಸ್ಕಾರಗಳು. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ. ಮೋಳಿಗೆಯ ಮಹಾದೇವಿಯು ತಮ್ಮ ವಚನದಲ್ಲಿ ನೀರು ಭೂಮಿಯ ಆಶ್ರಯ, ಹಾಗೆಯೇ ಬೀಜ ಹುಟ್ಟಲು ಮಣ್ಣು ಆಶ್ರಯ, ಅರ್ಥಾತ್ ನೀರು ನೆಲೆಗೊಳ್ಳಲು ಹಾಗೂ ಬೀಜ ಹುಟ್ಟಲು ಭೂಮಿಯ ಮಹತ್ವದ ವಿಶ್ಲೇಷಣೆಯನ್ನು ಕಾಣಬಹುದು. ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ 43ರಲ್ಲಿ ವಚನ ಈ ರೀತಿಯಾಗಿದೆ: ನೀರು ನೆಲ ನಿಲ್ಲದೆ ಇರಬಹುದೇ? ಬೀಜ ನೆಲೆಯಿಲ್ಲದೆ ಹುಟ್ಟಬಹುದೇ? ಜ್ಞಾನ ಕ್ರಿಯೆ ಇಲ್ಲದೆ ಅರಿಯಬಹುದೇ? ಚಿತ್ತವಿಲ್ಲದೆ ವಸ್ತುವ ಲಕ್ಷಿಸಿ ಗ್ರಹಿಸಬಲ್ಲದೆ? ಇಂತಿ ಕ್ರಿಜ್ಞಾನ ಸಂಬಂಧಸ್ಥಳ ಭಾವ ಎನ್ನಯ್ಯ ಪ್ರಿಯ ಇಮ್ಮಡಿ ನೀಕಳಂಕ ಮಲ್ಲಿಕಾರ್ಜುನಯ್ಯನಲ್ಲಿ ಉಭಯ ಸ್ಥಳ ಭೇದ. ಯಾವುದೇ ಒಂದು ವಸ್ತುವಿನ ಅಸ್ತಿತ್ವಕ್ಕೆ ಮತ್ತೊಂದು ವಸ್ತು ನೆಲೆಯಾಗಿರುತ್ತದೆ ಎಂಬುದು ವೈಜ್ಞಾನಿಕವಾಗಿ ಸತ್ಯವಾಗಿರುತ್ತದೆ. ಪರಸ್ಪರಾವಲಂಬನದ ಇಂತಹ ಸತ್ಯವನ್ನೇ ಮೋಳಿಗೆಯ ಮಹಾದೇವಿಯು ಪ್ರಸ್ತುತ ವಚನದಲ್ಲಿ ಉದಾಹರಣೆಯ ಸಹಿತ ಪ್ರತಿಪಾದಿಸುತ್ತಾಳೆ. ನೀರು ಸ್ವತಂತ್ರ ವಸ್ತು ನಿಜ, ಆದರೆ ನೆಲವಿಲ್ಲದೆ ಅದಕ್ಕೆ ಅಸ್ತಿತ್ವವೇ ಇಲ್ಲ. ನೀರಿನ ಅಸ್ತಿತ್ವ ಸ್ಥಾಪಿತವಾಗಲು ನೆಲ ಅಥವಾ ನೆಲಕ್ಕೆ ಸಮನಾದ ಒಂದು ವಸ್ತು ಅತ್ಯಗತ್ಯ. ಅದೇ ರೀತಿ ಬೀಜವೊಂದು ಮೊಳಕೆ ಒಡೆದು ಬೆಳೆಯಲು ಭೂಮಿ ಅತ್ಯಗತ್ಯ. ಬರೀ ಭೂಮಿಯೊಂದೇ ಅಲ್ಲ, ಅದರ ಜೊತೆಗೆ ನೀರು, ಬೆಳಕು, ಇತರ ಪರಿಕರಗಳು ಅದರ ಅಸ್ತಿತ್ವ ಮತ್ತು ಬೆಳವಣಿಗೆಗೆ ಬೇಕೇ ಬೇಕು. ಇವೆಲ್ಲ ಪೂರಕ ಸಂಬಂಧದಲ್ಲಿ ಒಂದುಗೂಡಿದಾಗಲೇ ಒಂದಕ್ಕೊಂದು ಅರ್ಥ ಬರಲು ಸಾಧ್ಯ. ಹೀಗೆ ಅರ್ಥ ಬರಲು ಆಧಾರವಾಗುವುದೇ ಅಸ್ತಿತ್ವಾವಲಂಬನದ ಸಂಬಂಧ. ನೀರು ಇದೆ, ಅದು ಹೇಗಿದೆ? ನೆಲದ ಮೇಲಿದೆ. ಮುಗಿಲಿನಿಂದ ಬಿದ್ದ ನೀರಿಗೆ ನೆಲವೇ ಆಸರೆ. ನೆಲವಿಲ್ಲದೆ ನೀರು ಸಂಗ್ರಹವಾಗುವುದಿಲ್ಲ. ಇದು ವೈಜ್ಞಾನಿಕವಾದಂಥ ಸತ್ಯ. ಎಲ್ಲ ಭೂಗರ್ಭಶಾಸ್ತ್ರಜ್ಞರು ಇದನ್ನೇ ಹೇಳುತ್ತಾರೆ. ಬೀಜಕ್ಕೆ ಮರವಾಗುವ, ಹೂವಾಗುವ, ಹಣ್ಣಾಗುವ ಶಕ್ತಿ ಇದೆ, ಆದರೆ ಅದು ಭೂಮಿಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಭೂಮಿ ಇಲ್ಲದ ಮೇಲೆ ಬೀಜಕ್ಕೇನು ಬೆಲೆ? ಭೂಮಿ ಇದ್ದಾಗಲೇ ಸಂಭ್ರಮ. ಮನಸ್ಸು ಸ್ವಾಸ್ಥ್ಯವಿದ್ದಾಗ ಮಾತ್ರ ವಸ್ತುಗಳನ್ನು ಗ್ರಹಿಸುತ್ತದೆ. ಹೀಗೆ ಒಂದಕ್ಕೊಂದು ಇವು ಪೂರಕವಾಗಿವೆ. ಒಂದಿಲ್ಲದೆ ಮತ್ತೊಂದರ ಅಸ್ತಿತ್ವವಿಲ್ಲ. ಒಂದು ಇನ್ನೊಂದರ ಮೇಲೆ ಅವಲಂಬಿತವಾಗಿವೆ. ಈ ಎಲ್ಲ ಹೋಲಿಕೆಗಳ ಮೂಲಕ ಮಹಾದೇವಿ ಇಲ್ಲಿ ಜ್ಞಾನ ಕ್ರಿಯೆಯ ಸಮಾಗಮದ ಅಗತ್ಯವನ್ನು ಒತ್ತಿ ಹೇಳಿದ್ದಾಳೆ. ಜ್ಞಾನವಿದ್ದರೇನು ಉಪಯೋಗ? ಅದು ಕ್ರಿಯೆಯಲ್ಲಿ ಬಾರದಿದ್ದರೆ ಕೇವಲ ಪಾಂಡಿತ್ಯದ ಪ್ರದರ್ಶನವಾಗುತ್ತದೆ. ಕ್ರಿಯೆಯಲ್ಲಿ ಬಂದಾಗ ಜ್ಞಾನದ ಬೆಳಕು ಕಾಣಿಸಿಕೊಳ್ಳುತ್ತದೆ. ಅಲಂಕಾರ ರೂಪಕಗಳ ಮೂಲಕ ತಮ್ಮ ಅಭಿವ್ಯಕ್ತಿಯನ್ನು ವಚನಕಾರ್ತಿಯರು ಸಮರ್ಥವಾಗಿ ಮಾಡಿದ್ದಾರೆ. ಈ ಸಿದ್ಧಾಂತವನ್ನು ಮನೋವೈಜ್ಞಾನಿಕ ಕ್ಷೇತ್ರಕ್ಕೂ ಒಯ್ಯುವ ವಚನಕಾರ್ತಿಯು ಚಿತ್ತವಿಲ್ಲದೆ ವಸ್ತುವ ಲಕ್ಷಿಸಿ ಗ್ರಹಿಸಬಲ್ಲದೆ ಎಂದು ಪ್ರಶ್ನಿಸುವ ಮೂಲಕ ಮನಸ್ಸಿನ ವಿವಿಧ ಪದರುಗಳು ಪರಸ್ಪರಾವಲಂಬನದ ಮೂಲಕವೇ ಕ್ರಿಯಾಶೀಲವಾಗುತ್ತದೆ ಎಂಬುದನ್ನು ಖಚಿತಪಡಿಸುತ್ತಾಳೆ. ನಮ್ಮ ಚಿತ್ತ ಅಂದರೆ ಮನಸ್ಸು ಚಿತ್ತುವಿನಲ್ಲಿ ಅಂದರೆ ಮೂಲ ಮನಸ್ಸಿನಲ್ಲಿ ನೆಲೆಗೊಳ್ಳದೆ ಎದುರಿಗಿರುವ ವಸ್ತು ಅರಿವಿಗೆ ಬರಬಾರದು. ಅಂದರೆ ಚಿತ್ತ ಮತ್ತು ಚಿತ್ತು ಅಸ್ತಿತ್ವದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಸ್ಪರ ಅವಲಂಬಿಗಳು. ಇಂಥ ವೈಜ್ಞಾನಿಕ ಪ್ರಮೇಯವನ್ನು ಅನುಭವ ಪ್ರಪಂಚಕ್ಕೂ ವಿಸ್ತರಿಸುವ ಮೋಳಿಗೆಯ ಮಹಾದೇವಿಯು ಇಲ್ಲಿ ಪ್ರಚಲಿತವಿರುವ ಜ್ಞಾನ ಮತ್ತು ಕ್ರಿಯೆಗಳಲ್ಲಿ ಅದು ಹೇಗೆ ಪ್ರಕರ್ಷಕ್ಕೆ ಬರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾಳೆ. ಬರೀ ಜ್ಞಾನ ಒಂದೇ ಇದ್ದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ. ಆ ಜ್ಞಾನವು ಕ್ರಿಯೆಯ ರೂಪ ಪಡೆದಾಗಲೇ ಅದಕ್ಕೆ ನಿಜವಾದ ನೆಲೆ ಬೆಲೆ
ಅಂದರೆ ಜ್ಞಾನದ ಅಸ್ತಿತ್ವಕ್ಕೆ ಕ್ರಿಯೆ ಹಾಗೂ ಕ್ರಿಯೆಯ ಅಸ್ತಿತ್ವಕ್ಕೆ ಜ್ಞಾನ ಪೂರಕವಾಗಿರುತ್ತದೆ ಎಂದರ್ಥ. ಇವುಗಳಲ್ಲಿ ಒಂದು ಮಾತ್ರ ಇದ್ದರೆ ಅದು ಅಸ್ತಿತ್ವವೇ ಇರಲಾರದು. ಈ ಕಾರಣಕ್ಕಾಗಿಯೇ ಶರಣರು ಜ್ಞಾನ ಮತ್ತು ಕ್ರಿಯೆ ಎರಡಕ್ಕೂ ಸಮಾನ ಮಹತ್ವ ಕೊಟ್ಟರು. ಜ್ಞಾನದಲ್ಲರಿದಡಿಯನಯ್ಯ ಕ್ರಿಯಾಚರಿಸಿದನಕ್ಕ ಎಂದ ಹೇಳಿದ ಅವರ ಮಾತೇ ಇದಕ್ಕೆ ಸಾಕ್ಷಿಯಾಗಿದೆ. ಉಭಯ ಸ್ಥಳ ಭೇದ ಸಂಬಂಧ ಸಿದ್ಧಾಂತವನ್ನು ಬರೀ ಭೌತಿಕ ಪ್ರಪಂಚಕ್ಕಷ್ಟೇ ಅಲ್ಲ, ಅದನ್ನು ಆಧ್ಯಾತ್ಮ ಮತ್ತು ಅನುಭಾವಿಕ ಜಗತ್ತಿಗೂ ಅನ್ವಯಿಸಿ ಅದರ ಸ್ವರೂಪ, ಫಲಿತ ಮತ್ತು ಪರಿಣಾಮಗಳನ್ನು ಖಚಿತವಾಗಿ ಪ್ರತಿಪಾದಿಸಿದ್ದು ಶರಣರ ಹೆಗ್ಗಳಿಕೆ. ಮೋಳಿಗೆಯ ಮಾದೇವಿಯ ಪ್ರಸ್ತುತ ವಚನವೇ ಅದಕ್ಕೊಂದು ಸಮರ್ಥ ಉದಾಹರಣೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.